ಸರ್ 6 ಮಂತ್ ಬ್ಯಾಕ್ ಆಗಿತ್ತು. ಡೈಲಿ ಸಮಸ್ಯೆ 6 ತಿಂಗಳ ಮುಂಚೆ ಒಂದು ಆಗಿತ್ತು. ಆಗಿ ಅಲ್ಲಿ 6 ತಿಂಗಳ ಮುಂಚೆ ಒಂದು ನಾಯಿಗಳು ಬಂದು ಅಟ್ಯಾಕ್ ಮಾಡಿ ಅಲ್ಲಿ ಕೆಂಪೇಗೌಡ ರೋಡಾಗ 12-13 ನಾಯಿ ಬಂದು ಕಚ್ಚಿ ಮನುಷ್ಯನ ಕಿವಿಯೆಲ್ಲ ಕಚ್ಚಾಕಿ ಅವ್ರನ್ನೂ ಇದಾದರು. ಆಮೇಲೆ ಅದಕ್ಕೆ ಮುಂಚೆ ಒಂದು ಕರುನ ಇಲ್ಲಿ ರೂಮಕ್ಕೆ ಕಟ್ಟಾಕಿದ್ರು. ಅದನ್ನು ಹಂಗೆ ಕರುಗಳನ್ನ ಕಚ್ಚಿ ಎಲ್ಲ ಅದನ್ನು ಸೆಸಾಕಿದ್ವಿ. ಈಗ ಪದೇ ನೀವು ದೂರು ಕೊಟ್ಟಿದ್ದೀರಾ ಸರ್ ಯಾವತ್ತಾದರೂ? ದೂರು BBMP ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಅವಾಗ ಏನಂದಿದ್ರು? ಅವರು ಬರ್ತೀನಿ ಅಂದವ್ರು ಒಬ್ಬರು ಬಂದೂ ಇಲ್ಲ, ಬಂದು ಇದು ಮಾಡೂ ಇಲ್ಲ. ಅವರು ನಾಯಿಗಳನ್ನ ಹಿಡ್ಕೊಂಡು ಹೋಗೋಕ್ಕೂ ಬಂದಿಲ್ಲ. ಅವರು ಬರ್ತೀನಿ ಅಂದವರು ನಾಯಿಗಳನ್ನ ಹಿಡ್ಕೊಂಡು ಹೋಗಿಲ್ಲ. ಒಂದು 300-400 ನಾಯಿ ಇಲ್ಲಿ ಹಿಡ್ಕೊಂಡು ಹೋಗಿ ಏರಿಯಾದಾಗ. ಡೈಲಿ ಈಗ ಮಕ್ಕಳು ಸ್ಕೂಲ್ ಮಕ್ಕಳನ್ನೂ ಏನು ಇದು ಮಾಡಿಲ್ಲ. ತಿರುಗಿ ಯಾವಾಗ ಮಾಡ್ತಾವೆ ಹೇಳೋಕ್ಕಾಗಲ್ಲ. ತಮ್ಮ ಹೆಸರು ಸರ್? ಅಶೋಕ್ ಅಂತ. ಈ ಒಂದು ಏರಿಯಾದಲ್ಲಿ ನೀವು ಕೂಡ ಇಲ್ಲಿ ಅವರಿಂದ ಆಲ್ರೆಡಿ ಬೀದಿನ ಇನ್ನೊಬ್ಬರು ಡೆತ್ ಆದರು. 6 ಮಂತ್ ಬ್ಯಾಕ್ ಇನ್ನೊಂದು ಆಯಿತು. ನಿನ್ನೆ ನಿಮ್ಮ ಘಟನೆ ಬಗ್ಗೆ ಏನಾಯಿತು? ಅದೇ ಇಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಯಾರೇ ಅಡ್ಡಾಡಲಿ, ಈ ಸ್ಕೂಲ್ ಮಕ್ಕಳಾಗಿರಲಿ, ಪ್ರತಿಯೊಬ್ಬರು ಹಸುಗಳು ಅಡ್ಡಾಡ್ತಾ ಇರ್ತವೆ. ಸ್ವಲ್ಪ ಸ್ಲಮ್ ಇದ್ದಂಗಿದೆ. ಹಂಗಾಗಿ ದಯವಿಟ್ಟು ಈ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ಈ BBMP ಆಗಲಿ ಎಲ್ಲರಿಗೂ ಮನವಿ ಮಾಡಿದ್ದಾರೆ. ಇಲ್ಲಿ ಸ್ಥಳೀಕರು ಎಲ್ಲರೂ ಮನವಿ ಮಾಡಿದ್ದಾರೆ. ಫಸ್ಟ್ ಒಂದು ಸತಿ ಮಾಡಿದ್ರೂ ಅವರು ಕ್ರಮ ತೆಗೆದುಕೊಂಡಿಲ್ಲ. ಇಷ್ಟೊತ್ತವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಒಂದು ಇನ್ಸಿಡೆಂಟ್ ಆದಮೇಲೆ ಇನ್ನೊಂದು ಇನ್ಸಿಡೆಂಟ್ ಹಿಂಗೆ ನಡೀತಾನೆ ಇದ್ದಾವೆ. ಪ್ರತಿಯೊಂದು ಸತಿನೂ ನಡೀತಾ ಇದ್ದಾವೆ. ಅದು ಬಿಟ್ಟು ಈಗಿನ ನಾಯಿಗಳನ್ನ ಸಾಕೋಕ್ಕೆ ಏನು ಬಿರಿಯಾನಿ ಅದು ಇದು ಅಂತ ಹಾಕ್ಕೊಂಡೋದ್ರೆ ಪ್ರತಿಯೊಂದು ಸಾರಿ ಸಾವುಗಳಾಗ್ತಾ ಇದ್ದರೆ ಎಷ್ಟು ಸಾವು ಅಂತ ನೋಡ್ತಾ ಇರ್ತಾರೆ ಜನ ಅಲ್ಲ? BBMP ಬಿರಿಯಾನಿ ತಿನ್ನೋ ಮೊದಲು ಮನುಷ್ಯರ ಮಾಂಸ ತಿಂತಿದ್ರು. ಹೌದು, ಹಂಗಾಗಿದೆ ಪರಿಸ್ಥಿತಿ. ದಯವಿಟ್ಟು ಇದಕ್ಕೆ ಕ್ರಮ ಒದಗಿಸಿ ನಿಮ್ಮ ಚಾನಲ್ ಕಡೆಯಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಗೌರ್ಮೆಂಟಿಗೆ, ಸರ್ಕಾರಕ್ಕಾಗಲಿ, BBMPಗಾಗಲಿ ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೊತಾ ಇರೋದು ಒಂದೇ, ದಯವಿಟ್ಟು ಈ ನಾಯಿಗಳನ್ನ ರಕ್ಷಣೆ ಮಾಡಿ ಇಲ್ಲಿ ಜನರಿಗೆ ಸಹಕರಿಸಬೇಕೆಂದು ಮನವಿ ಮಾಡ್ಕೊತಾ ಇದ್ದೀವಿ. ತಮ್ಮ ಹೆಸರು ಸರ್? ರಾಜಶೇಖರ್ ಅಂತ. ಇದು ಬಂದ್ಬಿಟ್ಟು ಕೆರೆ ದಂಡೆಯಿಂದ ಬರ್ತೈತೆ, ಆಮೇಲೆ ಈ ಕಡೆಯಿಂದ ಬರ್ತೈತೆ. ಕೆಂಪೇಗೌಡ ನಾಯಿಗಳು ಜಾಸ್ತಿ ಇದೆ. ಬಂದ್ಬಿಟ್ಟು ಇಲ್ಲಿ ನೈಟ್ಗಳಲ್ಲಿ 2 ವೀಲರಲ್ಲಿ ಓಡಾಡೋಕ್ಕಾಗಲ್ಲ. ಆಮೇಲೆ ಸ್ಕೂಲ್ ಮಕ್ಕಳು ಆ ಅಪಾರ್ಟ್ಮೆಂಟಲ್ಲಿ 4 ನಾಯಿಗಳಿದೆ, ಅಷ್ಟೇ ನಾಯಿಗಳಿದೆ. ಬಂದ್ಬಿಟ್ಟು ಶಾಲೆ ಮಕ್ಕಳನ್ನ ಓಡಿಸ್ಕೊಂಡು ಬರ್ತೈತೆ. ಯಾರು ರೆಸ್ಪಾನ್ಸ್ ತೊಗೊಳ್ತಾರೆ? ಯಾರು ರೆಸ್ಪಾನ್ಸ್ ತೊಗೊಳ್ಳಲ್ಲ. BBMPನವ್ರಂತೂ ಏನು ಕೇರ್ ಮಾಡ್ತಾರಲ್ಲ. BBMPನವರು ಬಂದ್ಬಿಟ್ಟು ಸ್ವಲ್ಪ ಆ್ಯಕ್ಷನ್ ತೊಗೋಬೇಕು. ಕೆಂಪೇಗೌಡ ನಗರ ಅಷ್ಟೊಂದು ನಾಯಿಗಳಿದೆ. ಬಂದ್ಬಿಟ್ಟು ಸುಮಾರು ಕೆರೆ ದಂಡೆನಲ್ಲಿ ಒಂದು 200 ನಾಯಿಗಳಿದೆ. ರಾತ್ರಿ ಆದರೆ 2 ವೀಲರಲ್ಲಿ ಯಾವುದು ಒಂದು ಕಂಪ್ನಿಯಿಂದ ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಗಂಡು ಮಕ್ಳು ಬರ್ತಾರೆ, ರಕ್ಷಣೆ ಇಲ್ಲ ಅವ್ರಿಗೆ. ಬಂದ್ಬಿಟ್ಟಿದ್ದೇನೆ ಒಂದು ನಾಯಿ ಬಂತು ಅಂದರೆ 10 ನಾಯಿ ಓಡಿಸ್ಕೊಂಡು ಬರ್ತೈತೆ. ಇಲ್ಲಿ ಜೀವನ ಹೆಂಗೆ ಮಾಡ್ತಾರೆ? ಬಂದ್ಬಿಟ್ಟಿದ್ದೇನೆ ಯಾರು ಕೇರೆ ತೊಗೊಳ್ಳೋರಿಲ್ಲ. ಬಂದ್ಬಿಟ್ಟಿದ್ದೇನೆ ಇದು 2ನೇ ಕೇಸ್ ಆಗಿದೆ. 2ನೇ ಕೇಸ್ ಆಗಿ ಇವಾಗಲೂ ತೊಗೊಂಡಿಲ್ಲ ಅಂದ್ಬಿಟ್ಟೆ ಕ್ರಮ ಇವಾಗಲೂ ಇವರು 2ನೇ ಕೇಸ್ ಆಗಿ ಕ್ರಮ ತೊಗೊಂಡಿಲ್ಲ ಅಂದರೆ ಇವಾಗ ಯಾರಿಗೆ ಹೇಳೋದು? ನಾವು ಸರ್ಕಾರಕ್ಕೆ ಹೇಳೋದ? BBMPನವರು ಯಾರಿಗೆ ಹೇಳೋದು? ಬಂದ್ಬಿಟ್ಟಿದ್ದೇನೆ. ನೀವು ಮಾಧ್ಯಮದವರು ನಿಮ್ಮ ಕೈನಲ್ಲಿದೆ. ನೀವು ಏನಾದರೂ ಮಾಡ್ಬೇಕಷ್ಟೇ. ಓಕೆ ಸರ್. ತಮ್ಮ ಹೆಸರು? ರಮೇಶ್ ಕುಮಾರ್.